ನೂರಾರು. ಹೌದು, ನೀವು ಕೇಳಿದ್ದು ಸರಿ. ಒಬ್ಬಿಬ್ರಲ್ಲ, ಸಮೀರ್ ಮುಲ್ಲಾನ ಮೊಬೈಲಲ್ಲಿ ಸಿಕ್ಕಿದ್ದು ಬರೋಬ್ಬರಿ 100 ಯುವತಿಯರ ಫೋಟೋಗಳು ಅಂತ ವರದಿಯಾಗ್ಲೆ. ಇದೊಂದು ಪಕ್ಕ ಪ್ಲಾನ್ಡ್ ಸಿಸ್ಟಮ್ಯಾಟಿಕ್ ಸಂಚು. ಇಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಕ್ಕೆ ಆತನ ಫ್ಯಾಮಿಲಿ ಮೆಂಬರ್ಸೇ, ಅದರಲ್ಲೂ ಮುಖ್ಯವಾಗಿ ಆತನ ಸ್ವಂತ ಅಕ್ಕನೇ ಮೇನ್ ರೋಲ್ ಪ್ಲೇ ಮಾಡಿದ್ದಾಳೆ ಅಂತ ಆರೋಪಿಸಲಾಗಿದೆ. ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ವಾಣಿಜ್ಯ ನಗರಿ ಹುಬ್ಬಳ್ಳಿಯಿಂದ ಬಂದಿರೋ ಒಂದು ತುಂಬಾನೇ ಶಾಕಿಂಗ್ ವರದಿಯ ಬಗ್ಗೆ. ಪ್ರೀತಿ, ಸ್ನೇಹ, ನಂಬಿಕೆ ಈ ಪದಗಳ ಹಿಂದಿರೋ ಮುಖವಾಡವನ್ನ ಒಂದು ವ್ಯವಸ್ಥಿತ ಜಾಲ ಹೇಗೆ ಬಳಸ್ಕೊಳ್ತಿದೆ ಅನ್ನೋ ಆರೋಪಗಳ ಬಗ್ಗೆ ಮೂಲ ವರದಿ ಏನ್ ಹೇಳುತ್ತೆ ಅಂತ ಬಿಡಿಸಿ ನೋಡೋಣ ಬನ್ನಿ. ವಿಶ್ವಾಸ ಇಟ್ಟಿರೋ ಜಾಗನೇ ನಮಗೆ ಬಲೆ ಆದರೆ ಹೇಗಿರುತ್ತೆ? ಯೋಚನೆ ಮಾಡೋಕ್ಕೂ ಕಷ್ಟ ಅಲ್ವಾ? ಆದರೆ ಇವತ್ತಿನ ನಮ್ಮ ವಿಶ್ಲೇಷಣೆಯ ಮುಖ್ಯ ಪ್ರಶ್ನೆನೇ ಇದು. ಯಾಕಂದ್ರೆ ನಾವು ತುಂಬಾನೇ ಸೇಫ್ ಅಂತ ಅನ್ಕೊಂಡಿರೋ ಜಾಗಗಳಲ್ಲಿ ಅಲ್ಲಿಯೇ ಎಂಥ ಅಪಾಯಗಳಿರ್ಬೋದು ಅನ್ನೋದನ್ನ ಈ ಕೇಸ್ ತೋರಿಸ್ಕೊಡುತ್ತೆ. ಇದು ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ, ಬದಲಿಗೆ ನಂಬಿಕೆಯನ್ನೇ ಹೇಗೆ ದುರುಪಯೋಗ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಸರಿ, ಹಾಗಿದ್ರೆ ಈ ಕಥೆ ಶುರುವಾಗೋದು ಎಲ್ಲಿಂದ? ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಅಪರಾಧದಿಂದ. ನೋಡಕ್ಕೆ ಇದು ಒಂದು ಸಿಂಗಲ್ ಇನ್ಸಿಡೆಂಟ್ ಥರನೇ ಕಾಣಿಸುತ್ತೆ. ಆದರೆ ಮೂಲ ವರದಿಯ ಪ್ರಕಾರ ತನಿಖೆ ಆಳಕ್ಕೆ ಇಳಿದಂತೆ ಗೊತ್ತಾಗಿದ್ದೇನು ಅಂದರೆ, ಇದು ಒಬ್ಬ ವ್ಯಕ್ತಿ ಮಾಡಿದ ಕೆಲಸ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ವ್ಯವಸ್ಥಿತವಾದ ಜಾಲನೇ ಇದೆ ಅಂತ. ಮೂಲ ವರದಿಯಲ್ಲಿ ಒಂದು ಸಾಲಿದೆ ನೋಡಿ, ರಾಜ್ಯದ ಆತ್ಮಸಾಕ್ಷಿಯನ್ನೇ ಪ್ರಶ್ನಿಸುವಂತಿದೆ ಈ ಘಟನೆ ಅಂತ. ಅಂದ್ರೆ ಯೋಚನೆ ಮಾಡಿ, ಇದರ ಗಂಭೀರತೆ ಎಷ್ಟಿರ್ಬೋದು ಅಂತ. ಸ್ನೇಹ, ಪ್ರೀತಿಯಂಥ ಪವಿತ್ರ ಸಂಬಂಧಗಳನ್ನೇ ಬಂಡವಾಳ ಮಾಡಿಕೊಂಡು ಒಂದು ನೆಟ್ವರ್ಕ್ ಕೆಲಸ ಮಾಡ್ತಿದೆ ಅನ್ನೋ ಆರೋಪ ಕೇಳಿಬಂದಾಗ ಅದು ಇಡೀ ಸಮಾಜಕ್ಕೆ ಶಾಕ್ ಕೊಡೋ ವಿಷಯ ಅಲ್ವಾ? ಈಗ ಬರೋಣ ಈ ಪ್ರಕರಣದ ಅತ್ಯಂತ ಆತಂಕಕಾರಿ ಎನ್ನಬಹುದಾದ ಒಂದು ಅಂಶಕ್ಕೆ. ಅದೇ ಈ ಆರೋಪಿತ ಕುಟುಂಬ ಜಾಲ. ಅಂದರೆ ವರದಿಯಲ್ಲಿ ಹೇಳಿರೋ ಪ್ರಕಾರ ಇದು ಯಾರೋ ಒಬ್ರು ಮಾಡಿರೋ ಅಪರಾಧ ಅಲ್ಲವಂತೆ, ಬದಲಿಗೆ ಒಂದು ಇಡೀ ಕುಟುಂಬವೇ ಸೇರ್ಕೊಂಡು ಒಂದು ಕ್ರೈಮ್ ನೆಟ್ವರ್ಕ್ ನಡೆಸ್ತಿದೆಯೇ ಅನ್ನೋದು ತುಂಬಾನೇ ಗಂಭೀರವಾದ ಆರೋಪ. ಸೊ ಕುಟುಂಬ ಅಪರಾಧ ಜಾಲ ಅಂದ್ರೆ ಏನಪ್ಪಾ? ವರದಿ ಹೇಳೋ ಪ್ರಕಾರ ಇದೊಂದು ಪಕ್ಕ ಪ್ಲಾನ್ಡ್ ಸಿಸ್ಟಮ್ಯಾಟಿಕ್ ಸಂಚು. ಇಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಕ್ಕೆ ಆತನ ಫ್ಯಾಮಿಲಿ ಮೆಂಬರ್ಸೇ, ಅದರಲ್ಲೂ ಮುಖ್ಯವಾಗಿ ಆತನ ಸ್ವಂತ ಅಕ್ಕನೇ ಮೇನ್ ರೋಲ್ ಪ್ಲೇ ಮಾಡಿದ್ದಾಳೆ ಅಂತ ಆರೋಪಿಸಲಾಗಿದೆ. ಮೂಲ ವರದಿಯಲ್ಲಿ ಈ ನೆಟ್ವರ್ಕ್ನ 3 ಮುಖ್ಯ ಪಾತ್ರಧಾರಿಗಳ ಬಗ್ಗೆ ಹೇಳಲಾಗಿದೆ. ಮೊದಲನೇದಾಗಿ ಸಮೀರ್ ಮುಲ್ಲಾ, ಈತ ಒಬ್ಬ ಜಿಮ್ ಟ್ರೈನರ್. ಎರಡನೇದಾಗಿ ಆತನ ಅಕ್ಕ ತೈಸೀಮ್ ಮುಲ್ಲಾ. ಈ ಇಡೀ ಸಂಚಿನ ಕಿಂಗ್ಪಿನ್ ಅಂತಾನೆ ಆರೋಪ ಇರೋದು. ಮತ್ತು ಮೂರನೆಯದಾಗಿ ತೈಸೀಮ್ಳ ಗಂಡ, ಆತ ಕೂಡ ಇದರಲ್ಲಿ ಭಾಗಿಯಾಗಿದ್ದ ಅಂತ ವರದಿಯಾಗಿದೆ. ಸರಿ, ಈ ಜಾಲದ ಬಗ್ಗೆ ಗೊತ್ತಾಯ್ತು. ಆದ್ರೆ ಇವರು ಕೆಲಸ ಮಾಡ್ತಿದ್ದ ರೀತಿ ಹೇಗಿತ್ತು? ಅಂದ್ರೆ ಇವರ ಮೋಡಸ್ ಆಪರೆಂಡಿ ಏನು? ಯಾರನ್ನ ಹೇಗೆ ಟಾರ್ಗೆಟ್ ಮಾಡ್ತಿದ್ರು? ಯಾವ ಜಾಗಗಳನ್ನ ಅರ್ಸ್ಕೊಳ್ತಿದ್ರು? ನೋಡೋಣ. ವರದಿಗಳನ್ನ ನೋಡಿದ್ರೆ ಗೊತ್ತಾಗೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ನೆಟ್ವರ್ಕ್ ಎಲ್ಲೋ ಅಪರಿಚಿತ ಜಾಗಗಳಲ್ಲಿ ಆಕ್ಟಿವ್ ಆಗಿರಲಿಲ್ಲ. ಬದಲಿಗೆ ಹುಡುಗಿಯರು ತುಂಬಾ ಸೇಫ್ ಅಂತ ಫೀಲ್ ಮಾಡೋ ಜಾಗಗಳನ್ನೇ ಟಾರ್ಗೆಟ್ ಮಾಡ್ತಿದ್ರು. ಉದಾಹರಣೆಗೆ ಜಿಮ್, ಏರೋಬಿಕ್ಸ್ ಕ್ಲಾಸ್ಗಳು. ಇದು ಅವರ ಕಾರ್ಯತಂತ್ರದ ಒಂದು ಮುಖ್ಯ ಭಾಗ ಅಂತಾನೆ ಹೇಳ್ಬೋದು. ಇವರದ್ದು ಒಂದು ಪಕ್ಕಾ 4 ಸ್ಟೆಪ್ ಪ್ಲಾನ್ ಅಂತ ವರದಿಯಲ್ಲಿ ವಿವರಿಸಲಾಗಿದೆ ನೋಡಿ. ಮೊದಲನೇ ಸ್ಟೆಪ್, ಅಕ್ಕ ತೈಸೀಮ್ ಟಾರ್ಗೆಟ್ ಮಾಡಿರೋ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತಾಳೆ. ಎರಡನೇ ಸ್ಟೆಪ್, ನಿಧಾನವಾಗಿ ಅವರ ಸಂಪೂರ್ಣ ನಂಬಿಕೆ ಗಳಿಸ್ತಾಳೆ. ಮೂರನೇ ಸ್ಟೆಪ್, ನಂಬಿಕೆ ಬಂದ ಮೇಲೆ ತನ್ನ ತಮ್ಮ ಸಮೀರ್ನನ್ನ ಪರಿಚಯ ಮಾಡಿಸ್ತಾಳೆ. ಫೈನಲ್ ಸ್ಟೆಪ್, ಒಂದು ಪಾರ್ಟಿ ಇದೆ ಬಾ ಅಂತ ಕರೆದುಕೊಂಡೋಗಿ ಆ ಹುಡುಗಿಯನ್ನ ಸಮೀರ್ ಜೊತೆ ಒಬ್ಳನ್ನೇ ಬಿಟ್ಟು ಇವರು ಹೊರಟೋಗ್ತಾರೆ ಅಂತ ಆರೋಪಿಸಲಾಗಿದೆ. ಇದು ನಿಜವಾಗ್ಲೂ ನಂಬಿಕೆಗೆ ಮಾಡೋ ದೊಡ್ಡ ದ್ರೋಹ ಅಲ್ವಾ? ವರದಿಯಲ್ಲಿರೋ ಈ ವಾಕ್ಯ ನೋಡಿ. ಪಾರ್ಟಿಯ ಮಧ್ಯದಲ್ಲಿ ತೈಸೀಮ್ ತನ್ನ ಪತಿಯೊಂದಿಗೆ ಅಲ್ಲಿಂದ ಹೊರಟು ಹೋಗಿ ಸಂತ್ರಸ್ತ ಯುವತಿಯನ್ನು ಸಮೀರ್ ಜೊತೆ ಏಕಾಂಗಿಯಾಗಿ ಬಿಡ್ತಿದ್ಲು. ಇದು ನಂಬಿಕೆ ದ್ರೋಹದ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಬರೀ ಅಕ್ಕ ತಮ್ಮ ಮಾತ್ರ ಅಲ್ಲ, ಆಕೆ ಗಂಡ ಕೂಡ ಈ ಸಂಚಿನಲ್ಲಿ ಶಾಮೀಲಾಗಿದ್ದ ಅನ್ನೋದಕ್ಕೆ ಇದು ಪುಷ್ಟಿ ಕೊಡುತ್ತೆ ಅಂತ ವರದಿ ಹೇಳುತ್ತೆ. ಸರಿ, ಈ ಆರೋಪಗಳಿಗೆಲ್ಲ ಸಾಕ್ಷಿ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲೇ ನೋಡಿ, ತನಿಖಾ ತಂಡಕ್ಕೆ ಸಿಕ್ಕಿರೋ ಡಿಜಿಟಲ್ ಸಾಕ್ಷ್ಯಗಳ ಪಾತ್ರ ಮುಖ್ಯವಾಗೋದು. ಮುಖ್ಯ ಆರೋಪಿಯ ಫೋನ್ನಿಂದ ಸಿಕ್ಕಿರೋ ಸಾಕ್ಷ್ಯಗಳು ನಿಜಕ್ಕೂ ಬೆಚ್ಚಿ ಬೀಳಿಸೋ ಥರ ಇದೆ ಅಂತ ಲೇಖನ ಹೇಳುತ್ತೆ. ಏನದು ಸಾಕ್ಷ್ಯಗಳು? ನೋಡೋಣ ಬನ್ನಿ. 100. ಹೌದು, ನೀವು ಕೇಳಿದ್ದು ಸರಿ. ಒಬ್ಬಿಬ್ರಲ್ಲ, ಸಮೀರ್ ಮುಲ್ಲಾನ ಮೊಬೈಲಲ್ಲಿ ಸಿಕ್ಕಿದ್ದು ಬರೋಬ್ಬರಿ 100 ಯುವತಿಯರ ಫೋಟೋಗಳು ಅಂತ ವರದಿಯಾಗ್ಲೆ. ಈ ಒಂದು ಸಂಖ್ಯೆಯೇ ಈ ಪ್ರಕರಣ ಎಷ್ಟು ದೊಡ್ಡದಿರ್ಬೋದು ಅನ್ನೋ ಒಂದು ಭಯಾನಕ ಚಿತ್ರಣವನ್ನ ಕೊಡುತ್ತೆ. ವರದಿಯಲ್ಲಿ ಇದನ್ನ ಸುಮ್ಮನೆ ಒಂದು ಫೋಟೋ ಕಲೆಕ್ಷನ್ ಅಂತ ಹೇಳಿಲ್ಲ, ಬದಲಿಗೆ ಇದಕ್ಕೆ ಪ್ರಿಡೇಟರಿ ಕ್ಯಾಟಲಾಗ್ ಅಂತ ಹೆಸರಿಸಲಾಗಿದೆ. ಅಂದ್ರೆ ಬೇಟೆಯಾಡುವ ಪಟ್ಟಿ. ಇದರ ಅರ್ಥ ಏನು ಅಂದ್ರೆ, ಈ ಫೋಟೋಗಳನ್ನ ಮುಂದಿನ ಟಾರ್ಗೆಟ್ಗಳ ಲಿಸ್ಟ್ ತರ ಬಳಸಲಾಗ್ತಿತ್ತಾ ಅಥವಾ ಬ್ಲ್ಯಾಕ್ಮೇಲ್ ಮಾಡೋಕೆ ಇಟ್ಕೊಂಡಿದ್ರಾ? ಈ ತರದ ಗಂಭೀರ ಅನುಮಾನಗಳನ್ನ ವರದಿ ವ್ಯಕ್ತಪಡಿಸುತ್ತೆ.
ಫೋಟೋಗಳಷ್ಟೇ ಅಲ್ಲ, ವಿಡಿಯೋ ಸಾಕ್ಷ್ಯಗಳು ಕೂಡ ಸಿಕ್ಕಿವೆಯಂತೆ. ಈ ವಿಡಿಯೋಗಳಲ್ಲಿ ತೈಸೀಮ್ ಮತ್ತು ಆಕೆಯ ಗಂಡ ಇಬ್ರು ಸಂತ್ರಸ್ತೆಯ ಜೊತೆ ಪಾರ್ಟಿಗಳಲ್ಲಿ ಇರೋದು ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದು ಇವರ ನೇರ ಭಾಗವಹಿಸುವಿಕೆಗೆ ಒಂದು ಪ್ರಬಲ ಸಾಕ್ಷಿಯಾಗಬಹುದು. ಸೊ ಇದೆಲ್ಲದರ ಕೊನೆಗೆ ಈ ಘಟನೆಯಿಂದ ನಾವೇನು ಕಲಿಬೇಕು? ಈ ಪ್ರಕರಣ ಕೇವಲ ಒಂದು ಅಪರಾಧ ಕಥೆಯಾಗಿ ಉಳಿಬಾರ್ದು, ಬದಲಿಗೆ ಇಡೀ ಸಮಾಜಕ್ಕೆ ಇದೊಂದು ದೊಡ್ಡ ಎಚ್ಚರಿಕೆಯ ಪಾಠ ಅಂತ ಮೂಲಲೇಖನ ಒತ್ತಿ ಹೇಳುತ್ತೆ. ಹಾಗಿದ್ರೆ ಈ ವರದಿ ನಮ್ಗೆ ಕೊಡ್ತಿರೋ ಮುಖ್ಯ ಎಚ್ಚರಿಕೆಗಳು ಏನು? ಮೊದಲನೇದು, ನಾವು ತುಂಬಾ ಸೇಫ್ ಅನ್ಕೊಂಡಿರೋ ಜಿಮ್ನಂಥ ಪ್ರೊಫೆಷನಲ್ ಜಾಗಗಳಲ್ಲೂ ಅಪಾಯ ಇರಬಹುದು, ಹುಷಾರಾಗಿರ್ಬೇಕು. ಎರಡನೇದು, ಸ್ನೇಹ ಅಥವಾ ಪ್ರೀತಿಯ ಮುಖವಾಡ ಹಾಕೊಂಡು ಬ್ಲ್ಯಾಕ್ಮೇಲ್ ತಂತ್ರಗಳು ಬರಬಹುದು. ಮತ್ತು ಮೂರನೇದಾಗಿ, ಅಪರಾಧ ಮಾಡೋ ವ್ಯಕ್ತಿಗಿಂತ ಆ ಅಪರಾಧಕ್ಕೆ ಸಪೋರ್ಟ್ ಮಾಡೋರ ಬಗ್ಗೆನೂ ನಾವು ಹೆಚ್ಚು ಜಾಗೃತರಾಗಿರಬೇಕು. ಇದು ಈ ವರದಿಯ ಒಟ್ಟು ಸಾರಾಂಶ. ಕೊನೆಯಲ್ಲಿ ಈ ವರದಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ನಮ್ಮ ಸುತ್ತಮುತ್ತಲಿನ ಸ್ನೇಹ ಸಂಬಂಧಗಳಲ್ಲಿ ಅಡಗಿರಬಹುದಾದ ಇಂತಹ ಅಪಾಯಗಳನ್ನು ಗುರುತಿಸೋಕ್ಕೆ ನಾವೆಷ್ಟು ಸಿದ್ಧರಾಗಿದ್ದೇವೆ? ನಮ್ಮ ಡೈಲಿ ಲೈಫಲ್ಲಿ, ನಮ್ಮ ಫ್ರೆಂಡ್ ಸರ್ಕಲ್ನಲ್ಲೇ ಇರಬಹುದಾದ ಇಂತಹ ಗುಪ್ತ ಅಪಾಯಗಳನ್ನು ಪತ್ತೆ ಹಚ್ಚುವಷ್ಟು ನಾವು ಅಲರ್ಟ್ ಆಗಿದ್ದೀವಾ? ಇದು ಬಹುಶಃ ನಾವೆಲ್ಲರೂ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ.